ಹಲೋ, ನಮಸ್ತೆ. ನಮಸ್ಕಾರ ಮೇಡಮ್, ಹೇಳಿ. ಆ, ಸರ್, ನಾನು ಈಗಾಗಲೇ ನಿಮ್ಮ ಹತ್ರ ಎಲ್ಲ ತುಂಬಾ ಸರಿ ಕಾಲ್ ಮಾತಾಡಿದ್ದೇನೆ. ಹೌದಾ? ಓಕೆ. ನನಗೆ ನೀವು ಹೇಳಿದ್ದೆಲ್ಲ ತುಂಬಾ ಸತ್ಯ ಆಗಿದೆ ಎಲ್ಲ ವಿಷಯದಲ್ಲೂ. ಹೌದಾ? ಓಕೆ. ಆ, ಆದ್ರೆ ನಾನು ಈ ಉಚಿತ ಕಾಲ್ ಅಂತ ಒಂದು ಟ್ರೈ ಮಾಡಿದ್ದು. ಎಷ್ಟು ಸಲ ಕನ್ಸಲ್ಟೇಷನ್ ಮಾಡಿದ್ದೀರಾ? ಒಂದು ನಾಲ್ಕು ಸರಿ ಮಾಡಿದಿರ್ಬೋದು, 4-5 ಸರಿ ಮಾಡಿರ್ಬೋದು. ಗುಡ್ ಅನಿಸ್ತಾ ನಮ್ಮ ಕನ್ಸಲ್ಟೇಷನ್? ಹಾ, ಗುಡ್ ಆಗಿದೆ ಬ್ರದರ್. ಸತ್ಯ ತುಂಬಾ ಅನಿಸ್ತಾ? ಎಲ್ಲ ರಿಯಾಲಿಟಿ ಹೇಳ್ತೀವಾ? ಸತ್ಯ ಆಗಿದೆ. ರಿಯಾಲಿಟಿ ಹೇಳ್ತೀವಾ ಕ್ಲೀನ್ ಆಗಿ? ಕ್ಲೀನ್ ಆಗಿ, ತುಂಬಾ ಪರ್ಫೆಕ್ಟ್ ಆಗಿ, ಕರೆಕ್ಟ್ ಆಗಿ, ಕ್ಲಿಯರ್ ಆಗಿ ಕೇಳ್ತದೆ. ಹೇಳಿದ್ದೀನಿ ನೀವು, ಅದು ನನಗೆ ಸತ್ಯವಾಗಿದೆ. ಓಕೆ ಓಕೆ, ಥ್ಯಾಂಕ್ ಯು. ಹೇಳಿ ಮೇಡಮ್, ಯಾರ ಬಗ್ಗೆ ಕೇಳಿ? ನನ್ಗೆ ಒಂದು ಗೋಲ್ಡ್ ಅಂದ್ರೆ ನನ್ನ ಹಸ್ಬೆಂಡ್ ಅನ್ನು ಸ್ವಲ್ಪ ಕೋರ್ಟ್ ಅಲ್ಲಿ ಉಂಟು ನಂದು ಮತ್ತೆ ನನ್ನ ಹಸ್ಬೆಂಡ್ ಅದು ಪ್ರಾಬ್ಲಮ್. ಕೋರ್ಟಲ್ಲಿ ಗೋಲ್ಡ್ ಇದೆಯಾ? ಅಲ್ಲ, ಕೋರ್ಟ್ ಅಲ್ಲಿ ಕೇಸ್ ಉಂಟು. ಕೇಸು? ಓಕೆ. ಆದ್ರೆ ನಂದು ಗೋಲ್ಡ್ ಸ್ವಲ್ಪ ನನ್ನ ಎಲ್ಲ ಚಿನ್ನ ನನ್ನ ಗಂಡನ ಮನೆಯಲ್ಲಿ ಉಂಟು. ಓಕೆ. ಅದು ನಾನು ಕೇಸ್ ಹಾಕಿದ್ದೆ, ಅಂದ್ರೆ ಈಗ ಜಸ್ಟ್ ಹಾಕಿದ್ದಷ್ಟೇ, ಒಂದು ಹೋದ ಮಂತ್ ಹಾಕಿದ್ದು. ಓಕೆ. ಅದಕ್ಕೆ ನಂಗೊಂದು ಅದು ಸಿಗ್ಬೋದಾ, ಅವರು ಬೇಗ ಕೊಡ್ಬೋದಾ ಅಂತ ಒಂದು ಕೇಳಲಿಕ್ಕಿತ್ತು ಬ್ರದರ್. ಅದು ಯಾರ ಕಡೆಯಿಂದ ಸಿಗ್ಬೇಕು? ಯಜಮಾನ್ರಿಂದನಾ? ನನ್ನ ಗಂಡನ ಕಡೆಯಿಂದ. ನನ್ನ ತಂದೆ ತಾಯಿ ಲಿಟಿಗೇಷನ್ ಈ ವಿಚಾರದಲ್ಲಿ ನಾನು ವಿನ್ ಆಗ್ತೀನಾ ಇಲ್ವಾ ಅಷ್ಟೇ ಮ್ಯಾಟ್ರು. ಹೌದು, ಸಿಗ್ತದ ಇಲ್ವಾ ಅಂತ. ಸರಿ, ಒಂದು ನಂಬರ್ ಹೇಳಿ. 1 to 249. 5. ಓಕೆ. ಎಷ್ಟು ವರ್ಷದಿಂದ ಹಾಕೊಂಡಿದ್ದೀರಾ? ಏನ್ ಬ್ರದರ್? 8 ವರ್ಷದಿಂದನೂ ಕೋರ್ಟ್ ಕೇಸ್ ಇದೆಯಾ? ಹೌದು, ಈಗ ಅಂದ್ರೆ 5-6 ಆಯ್ತು. ಓಕೆ ಓಕೆ ಓಕೆ, ನೋಡೋಣ. ಸೊ 6ನೇ ಮನೆ ಬುಧ ಬಂದಿರತಕ್ಕಂಥದ್ದು. ಸೊ ಬುಧನಲ್ಲಿ 1ನೇ ಮನೆ ಹಾಗೆ 4ನೇ ಮನೆ ಅಂತ ಬರ್ತಾ ಇದೆ. ಸೊ ನಮಗೆ 2, 6, 10, 11 ಅಂತ ಬಂದ್ರೆ ಈಸಿಯಾಗಿ ಬರುತ್ತೆ ಅಂತ ಹೇಳ್ತೀವಿ. ನಿಮಗೆ 2, 10 ಬಂದಿದೆ. ಸೊ 6 ಇಲ್ಲ, 11 ಇಲ್ಲ, ಸ್ವಲ್ಪ ಕಷ್ಟಕರ ಅಂತ ಬರ್ತಾ ಇದೆ. ಸೊ ಇಲ್ಲಿ 4 ಅಂತ ಹೆಚ್ಚಾಗಿ ಬರ್ತಾ ಇದೆ. 4 ಅಂದ್ರೆ ನಮ್ಮ ಫ್ಯಾಮಿಲಿ ಇದಿದ್ದು ಅಂತ ಅವರು ಹೊಡೆದಾಡೋದೇ ಕಿತ್ತಾಡೋದೇ ಜಾಸ್ತಿ ಇರುತ್ತೆ ಬಾಯಿ ಮಾತಲ್ಲಿ. ನಮಗ್ ಸೇರಿದ್ದು ಅಂತಾರೆ ಕೇಳಿದ್ರೆ. ಅರ್ಥ ಆಯ್ತಾ? ಸ್ವಲ್ಪ ನೀವು ಕೇಳಿರೋ ಪ್ರಶ್ನೆಯಲ್ಲಿ ಸದ್ಯಕ್ಕೆ 3 ರಿಂದ 6 ತಿಂಗಳು ಡೌಟ್ಫುಲ್ ಮೇಡಮ್. ಸದ್ಯಕ್ಕೆ ಈಸಿ ಇಲ್ಲ. ಪ್ರಶ್ನಾಶಾಸ್ತ್ರ 6 ತಿಂಗಳು ಮ್ಯಾಕ್ಸಿಮಮ್ 1 ವರ್ಷ ವರ್ಕ್ ಆಗುತ್ತೆ. ಸದ್ಯಕ್ಕೆ ಬಂದಿಲ್ಲ. ಬಂದಾಗ ನೆಕ್ಸ್ಟ್ ನೀವು ಪ್ರಶ್ನಾಶಾಸ್ತ್ರ ಕೇಳ್ಬೇಕು. ನೆಕ್ಸ್ಟ್ ಒಂದು 6 ತಿಂಗಳು ಬಿಟ್ಟು, 3 ತಿಂಗಳು ಬಿಟ್ಟು. ಒಳ್ಳೇದಾಗಲಿ. ಸೊ ಜೂನ್ 12ನೇ ತಾರೀಕು ನಮ್ದು ಈವ್ನಿಂಗ್ ಬ್ಯಾಚ್ ಮಾತ್ರ ಮಾಡ್ತಾ ಇದೀವಿ. ಮಾರ್ನಿಂಗ್ ಇಲ್ಲ ಈ ಸಲ, ಈವ್ನಿಂಗ್ ಬ್ಯಾಚ್ ಮಾತ್ರ. ಯಾಕೆಂದ್ರೆ ತುಂಬಾ ಜನ ಈವ್ನಿಂಗ್ ಕೇಳ್ತಾ ಇದ್ದಾರೆ. 8 ರಿಂದ 9 1 ಗಂಟೆಗಳ ಕಾಲ ನೀವು ಕಲಿಬಹುದು. 11,300 ರೂಪಾಯಿಲಿ ಬರೀ 8,500 ರೂಪಾಯಿ. ಸೊ ಫಿರೋಜಾ ಲಕ್ಕಿ ಸ್ಟೋನ್ 4,000 ರೂಪಾಯಿದು 6 ಕ್ಯಾರೆಟ್ ಒಂದು ಗಿಫ್ಟ್ ಆಗಿ ಕೊಡ್ತಾ ಇದ್ದೀವಿ. ಫಸ್ಟ್ 30 ಜನಕ್ಕೆ ಮಾತ್ರ. 3 ಜನ ಬುಕ್ಕಿಂಗ್ ಆಗಿದೆ. ಇನ್ನು 27 ಜನಕ್ಕೆ ಬೇಕಾದವರು ಬೇಗ ನಮ್ಮ ಆಫೀಸ್ ನಂಬರಿಗೆ ಕರೆ ಮಾಡಿ. ನಿಮಗೆ ಫುಲ್ ಅಮೌಂಟ್ ಇದ್ರೆ ಫುಲ್ ಅಮೌಂಟ್ ಆಗಿ ರಿಜಿಸ್ಟರ್ ಆಗಿ, ಅಥವಾ ಇವಾಗ ಸದ್ಯಕ್ಕೆ ಕಷ್ಟ ಇದೆ, ಫೈನಾನ್ಷಿಯಲ್ ಪ್ರೆಷರ್ ಇತ್ತು ಅಂದ್ರೆ 1,000 ಪೇ ಮಾಡಿ, ಅಡ್ವಾನ್ಸ್ ಪೇ ಮಾಡಿ ರಿಜಿಸ್ಟರ್ ಆಗಿ. ಉಳಿದಿದ್ದನ್ನ ಕ್ಲಾಸ್ಗಿಂತ ಮುಂಚೆ ಪೇ ಮಾಡಿ ನೀವು ನಮ್ಮ ವಾಟ್ಸಪ್ ಗ್ರೂಪಿಗೆ ಬರ್ಬೋದು. ಝೂಮ್ ಮುಖಾಂತರ 15 ದಿನದಲ್ಲಿ ತುಂಬ ಈಸಿಯಾಗಿ ಹೇಳ್ಕೊಡ್ತೀವಿ. ನಾನು ಗ್ಯಾರಂಟಿ. ಚಾಲೆಂಜ್ ಬೇಕಾದ್ರೆ ಮಾಡ್ತೀನಿ, ಅಷ್ಟು ಕಾನ್ಫಿಡೆನ್ಸ್ ಇದೆ ಗ್ರಹಗಳ ಬಗ್ಗೆ, ದೇವ್ರ ಬಗ್ಗೆ ನಂಬಿಕೆ ನನಗೆ. ಯಾಕೆಂದರೆ ಈ ಒಂದು 8 ವರ್ಷದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಜನಕ್ಕೂ ನಮ್ಮ ಪ್ರೊಡಕ್ಷನ್ ಕೊಟ್ಟಾಗ ಅವ್ರು ವಾಪಸ್ ಹೇಳಿದ್ದಾರೆ. ನನಗೆ ಅದೃಷ್ಟ ಹೆಂಗೆ ಅಂದರೆ, ಜನಗಳು ಪ್ರತಿಯೊಬ್ಬರು ನಂಗೆ ಕಮೆಂಟ್ ಆಗ್ತಾ ಇರ್ತಾರೆ ವಾಟ್ಸಪ್ಪಲ್ಲಿ. ನಮ್ಮದು ವಾಟ್ಸಪ್ ಸ್ಟೇಟಸ್ ನೋಡೋರು ಗೊತ್ತಿರುತ್ತೆ, ನಾವು ಪ್ರತಿಯೊಂದರಲ್ಲೂ ಆಗ್ತಾ ಇರ್ತೀವಿ. ಯಾರ್ಯಾರಿಗೆ ಏನೇನು ಒಳ್ಳೇದಾಯಿತು, ಏನೇನಾಯಿತು, ಏನು ಚೇಂಜಸ್ ಆಯಿತು, ಪ್ರತಿಯೊಬ್ಬರು ಆಗ್ತಾರೆ ಕಮೆಂಟ್ಸು. ಇನ್ನು ಎಷ್ಟೋ ಜನ ಹೇಳೇ ಇಲ್ಲ ನನಗೆ. ಕಾಲ್ ಮಾಡಿದಾಗ, ಕನ್ಸಲ್ಟೇಷನ್ ಮಾಡಿದಾಗ ಹೇಳ್ತಾ ಇರ್ತಾರೆ. ಏಕೆಂದರೆ ಅಸ್ಟ್ರಾಲಜಿ ಅಂತಕ್ಕಂಥದ್ದು, ಗ್ರಹಗಳು ಅಂತಕ್ಕಂಥದ್ದು ಇಂಡಿಕೇಶನ್ ಪಕ್ಕ ಮಾಡುತ್ತೆ ವೀಕ್ಷಕರೇ. ಇವತ್ತು ಶಾಸ್ತ್ರನ ಎಲ್ಲೋ ಕೆಡಿಸಿದ್ದಾರೆ. ದೋಷ ಹೇಳ್ತಾರೆ, ಶಾಂತಿ ಮಾಡಿಸಿ ಅಂತಾರೆ, ಅದು ಇದು ಅದೆಲ್ಲ ಸುಳ್ಳು. ರಾಶಿ ಭವಿಷ್ಯ ಸುಳ್ಳು, ಎಲ್ಲ ಫೇಕ್. ಇವತ್ತು ಅಸ್ಟ್ರಾಲಜರ್ಸು ಫೇಕ್ ಮೇಲೆ ಫೇಕ್ ಆಗಿಬಿಟ್ಟಿದ್ದಾರೆ. ಯಾಕೆಂದರೆ ಜ್ಯೋತಿಷ ಶಾಸ್ತ್ರ ಯಾವತ್ತೂ ಸುಳ್ಳಲ್ಲ. ಹೇಳ್ತಕ್ಕಂಥ ಜ್ಯೋತಿಷಿಗಳು ಇವತ್ತು ಸುಳ್ಳಾಗ್ಬಿಟ್ಟಿದ್ದಾರೆ. ಅದಕ್ಕೆ ಇವತ್ತು ಕಲಿಯುಗದಲ್ಲಿ ಸುಳ್ಳೇ ನಂಬೋದು. ನಂಗೆ ದೋಷ ಇದೆ ಅಂತಲೇ ಕೇಳ್ತಾರೆ ಹೊರತು ಜನ ನಂಗೆ ಒಳ್ಳೇದಿದೆಯಾ, ನಾನು ಯಾವ ಲೈನಲ್ಲಿ ಕೆಲಸ ಮಾಡಬೇಕು, ಹೆಂಗಿರ್ಬೇಕು, ಜೀವನದಲ್ಲಿ ಬದುಕಬೇಕು ಕೇಳೋದೇ ಇಲ್ಲ ಒಬ್ರು. ದೋಷ ಇದೆಯಾ, ನೀವೇ ನೆಗೆಟಿವ್ ಹಾಕೊಂಡ್ಬಿಟ್ಟಿದ್ದೀರಾ ಮನಸ್ಸೊಳಗಡೆ. ಅಯ್ಯೋ ನಂಗೆ ದೋಷ ಇದೆಯಾ, ನಂಗೆ ಕೆಟ್ಟದಿದೆಯಾ ಜಾತಕ. ಎಲ್ಲಿ ನೆಗೆಟಿವ್ ಥಿಂಕ್ ಮಾಡ್ತೀರಾ, ಭಗವಂತ ಅಲ್ಲೇ ಕಷ್ಟ ಕೊಡೋದು. ಜಾಸ್ತಿ ಕಷ್ಟ ಬರುತ್ತೆ ನೆಗೆಟಿವ್ ಥಿಂಕ್ ಮಾಡೋರಿಗೆ. ಪಾಸಿಟಿವ್ ಥಿಂಕ್,
ಕಷ್ಟ ಇದೆಯಾ ಇರಲಿ ಬಿಡಿ, ಯಾವ ಲೈನಲ್ಲಿ ಕೆಲಸ ಮಾಡಬೇಕು ಅಂತ ಇದೆ ಭಗವಂತ, ಯಾವ ಟೈಮಲ್ಲಿ ಸುಮ್ಮನಿರು ಅಂತ ಹೇಳ್ತಾನೆ, ಯಾವ ಟೈಮಲ್ಲಿ ಪ್ರಯತ್ನ ಮಾಡು ಅಂತ ಹೇಳ್ತಾನೆ. ಮಾಡಿದ್ರೆ ಅದೃಷ್ಟ ಗ್ಯಾರಂಟಿ, ಮಿಸ್ ಆಗಲ್ಲ. ಯಾಕೆಂದ್ರೆ 9 ಗ್ರಹಗಳು ಹೆಂಗೆ ಫಲ ಕೊಡುತ್ತೆ ಅಂದ್ರೆ ನಿಮ್ಮ ಹಣೆ ಬರದ ಪ್ರಕಾರ ನಿಮ್ಮ ಕರ್ಮ ಫಲನ ಸೀಕ್ರೆಟ್ನ ರಿವೀಲ್ ಮಾಡುತ್ತೆ, ನಿಮ್ಮ ಗುಣಲಕ್ಷಣ ರಿವೀಲ್ ಮಾಡುತ್ತೆ. ನೀವು ಒಳ್ಳೆಯವರೋ ಕೆಟ್ಟವರೋ ಹೇಳುತ್ತೆ, ಒಳ್ಳೆಯವರೋ ಕೆಟ್ಟವರೋ ಅಂತ ಹೇಳುತ್ತೆ. ಕೆಟ್ಟ ಕಾಂಬಿನೇಷನ್ ಇದ್ರೆ ಕೆಟ್ಟವನಾಗಿರ್ತೀರಾ, ಬಟ್ ಒಳ್ಳೆ ದಾರಿಗೆ ಬಂದ್ರೆ ಅದೃಷ್ಟ ಕೊಡ್ತಾರೆ. ಬಟ್ ಯಾವ ಟೈಮಲ್ಲಿ ನಾನು ಕೆಟ್ಟವನಾಗ್ತೀನಿ, ಯಾವ ಟೈಮಲ್ಲಿ ಎಷ್ಟು ಒಳ್ಳೆಯವನಾಗಿರ್ತೀನಿ, ಯಾವ ಟೈಮಲ್ಲಿ ಆರಾಮಾಗಿರ್ತೀನಿ, ಯಾವ ಟೈಮಲ್ಲಿ ತುಂಬ ಟೆನ್ಷನಿಂದ ಒದ್ದಾಡ್ತೀನಿ, ನಿಮ್ಮ ಗ್ರಹಗಳೇ ನಿಮ್ಮ ಜಾತಕನೇ ಹೇಳ್ಬಿಡುತ್ತೆ. ಯಾರು ಅಸ್ಟ್ರಾಲಜಿ ಕಲ್ತಿದ್ದಾರೆ ಅವರೆಲ್ಲ ಅವ್ರ ಜಾತಕ ನೋಡ್ಕೋಬೇಕಾದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಓ ನನ್ನ ಗ್ರಹ ಇಲ್ಲಿ ಕೂತಿದೆ, ದಶಾಭುಕ್ತಿನಲ್ಲಿ ಬರ್ತಾ ಇದೆ, ನನಗೆ ಈ ಫಲ ಕನ್ಫರ್ಮ್ ಮಾಡಕ್ ಬಿಡುತ್ತಲ್ಲೇ. ಆದರೆ ಜ್ಯೋತಿಷ್ಯದಲ್ಲಿ ಏನು ಗೊತ್ತಾ, ಪ್ರಯತ್ನ ಅಂತ ಒಂದಿದೆ, ಇನ್ನೊಂದು ಆಸೆ ಅಂತ ಒಂದಿದೆ. ಆಸೆ ಹೆಚ್ಚಾದಾಗ ನಮ್ಮ ಜಾತಕದ ಪ್ರೊಡಕ್ಷನ್ ಚೇಂಜ್ ಆಗುತ್ತೆ, ಆಸೆ ಕಡಿಮೆ ಇದ್ದಾಗ ಪ್ರೊಡಕ್ಷನ್ ಚೇಂಜ್ ಆಗುತ್ತೆ. ಪ್ರಯತ್ನ ಜಾಸ್ತಿ ಇದ್ದಾಗ ಪ್ರೊಡಕ್ಷನ್ ಚೇಂಜ್ ಆಗುತ್ತೆ, ಪ್ರಯತ್ನ ಕಡಿಮೆ ಇದ್ದಾಗ ಪ್ರೊಡಕ್ಷನ್ ಚೇಂಜ್ ಆಗುತ್ತೆ. ಯಾಕೆಂದ್ರೆ ವ್ಯಕ್ತಿ ಮೇಲೆ ನಿಂತಿದೆ ಕರ್ಮ ಅನ್ನೋದು. ಗ್ರಹಗಳು ಇಂಡಿಕೇಟ್ ಮಾಡ್ತವೆ, ಆಸೆ ಪ್ರಯತ್ನ ನೋಡಿ ಫಲ ಕೊಡ್ತವೆ. ಇದನ್ನೇ ಫೇಟ್ ಅಂತ ಕರೆಯೋದು. ಹಣೆ ಬರದಲ್ಲಿ ಬರ್ದಿರುತ್ತೆ ಕರೆಕ್ಟ್, ಆದರೆ ಆ ವ್ಯಕ್ತಿಯ ಆಸೆ ಪ್ರಯತ್ನ ನೋಡಿ ಗ್ರಹಗಳು ಇವ್ನಿಗೆ ಏನು ಮಾಡಬೇಕು ಅಂತ ಡಿಸೈಡ್ ಮಾಡುತ್ತೆ. ಅದಕ್ಕೋಸ್ಕರ ಪ್ರತಿಯೊಂದು ಸಿಚುವೇಶನ್ ನಮಗೆ ಜ್ಯೋತಿಷ ಇಂಪಾರ್ಟೆಂಟ್ ಲೈಫಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಕೃಷ್ಣಾರ್ಪಣಮಸ್ತು.